ಹಲೋ ಗಾಯ್ಸ್, ಇವತ್ತು ನಾನು ಸುತನ್ ಮತ್ತೆ ರೋಹನ್ 3 ಜನನು ಬಿರಿಯಾನಿ ತಿನ್ನೋಣ ಅಂತ ಹೇಳಿ RR ಬಿರಿಯಾನಿ ಹತ್ರ ಬಂದ್ವಿ. ಇಲ್ಲಿ ಬಂದು ಬಿರಿಯಾನಿ ಮತ್ತೆ ಕಬಾಬ್ ತಿಂದು ಅದಾದ್ಮೇಲೆ ಬೀಡ ತಿಂದು ನೀರ್ ಕುಡ್ಕೊಂಡು ನಾವು ಹೊರಟು ಬಂದಿದ್ದು ಹೊಸೂರ್ ಹತ್ರ ಇರೋ ಹೋಸ್ಟೇಜ್ ಅವರ ಹೋಮ್ ಸ್ಟೇಗೆ. ನಾವು ಹೋದಾಗ ಆಲ್ಮೋಸ್ಟ್ ನೈಟ್ 10 ಗಂಟೆ ಆಗಿತ್ತು. ಹಾಗಾಗಿ ಹಂಗೆ ಒಂದು ರೌಂಡ್ ಹಾಕಿ ಅಲ್ಲಿಂದ ನಾವು ನಮ್ಮ ಹೋಮ್ ಸ್ಟೇಗೆ ಹೋದ್ವಿ. ನಂತರ ರೋಹನ್ ಆಗ್ಲೇ ಜಕ್ಕೂಸಿಲ್ ಎಂಜಾಯ್ ಮಾಡ್ತಾ ಇದ್ದ. ನಾವು ಬುಕ್ ಮಾಡಿದ ರೂಮ್ ನ ಒಂದ್ಸಲ ಹೇಗಿದೆ ಅಂತ ನೋಡಿ. ನಂತರ ನಮ್ಗೆ ಅಂತ ಹೇಳಿ ಪ್ರೈವೇಟ್ ಸ್ಕ್ರೀನ್ ಕೂಡ ಇತ್ತು. ಓಕೆ ಗೈಸ್, ನಾನೀಗ ಅವರಿಗೆಲ್ಲ ತಿಂಡಿ ತಗೊಂಡು ಹೋಗ್ತಾ ಇದ್ದೀನಿ ಹೋಗ್ಸಿಗ. ಗೈಸ್ ಬರ್ತಾ ಹೆಂಗೋ ಬಂದ್ಬಿಟ್ಟೆ. ಇಲ್ಲಿ ನೋಡಿದ್ರೆ ಹೋಗ್ತಾ ಮನೆನೇ ಗೊತ್ತಾಗ್ತಿಲ್ಲ ಗೈಸ್. ಮನೆಗೆ ಗೊತ್ತಾಗ್ತಿಲ್ಲ ಅಂದ್ರೆ ಸುಮಾರು ರೋಡ್ ಇದೆ ಗೈಸ್. ಒಳಗೊಂದು ಒಳಗಡೆ ಅಲ್ಲಿ ಹೋದೆ. ಇದೇ ಇರ್ಬೋದು ಅಂದ್ಕೊಂಡು ಇದು ಹೋದೆ, ಅದು ಕೂಡ ಅಲ್ಲ. ನೋಡೋಣ ಬನ್ನಿ. ಇವಾಗ ಲೊಕೇಶನ್ ಕಳ್ಸಕ್ಕೆ ಹೇಳಿದೀನಿ ರೋಹನ್ಗೆ, ಅದು ನೋಡ್ಕೊಂಡು ಹೋಗ್ಬೇಕು. ಈಗ ಫುಲ್ ಕನ್ಫ್ಯೂಸ್ ಆಗ್ಬಿಡುತ್ತೆ ಗೈಸ್, ಎಲ್ಲಿಂದ ಬಂದ್ವಿ ಏನು ಅಂತ ಎಲ್ಲ ಹೇಳಿ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ 2 BHK ಅಷ್ಟೆಲ್ಲ ಗೈಸ್. ಇಲ್ಲಿ 3 BHK 4 BHK 5 BHK ಸುಮಾರು ಕಾಣಿಸ್ತೈತೆ. ಅದಿರ್ಬೋದಾ ನೋಡುವ ತಡೀರಿ. ಇದೇ ಇರ್ಬೋದು ಗೈಸ್, ಮೂನ್ ಸ್ಟ್ರೀಟ್ ಅಂತ ಇದೆ. ಇದು ಅಲ್ಲ ಗೈಸ್, ಇದೆಲ್ಲ ಬೇರೆ ಮನೆಗೆ ಬಂದ್ಬಿಟ್ಟಿದೆ. ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ನೋಡೋಣ, ಇದೆಲ್ಲ ಗೈಸ್ ಯಾವುದೋ ಬೇರೆ ಕಡೆ ಬಂದ್ಬಿಟ್ಟಿದ್ದೀವಿ. ನೋಡೋಣ ಗೈಸ್, ಬೇಗ ಸಿಕ್ಕ ಸಾಕು. ಸ್ವಿಮ್ಮಿಂಗ್ ಪೂಲ್ ಆಟಾಡೋದು ಇಲ್ಲೇ ಗೈಸ್. ನಾವು ಈಗ ಒಂದು ಹೋಗಿ ಬ್ರಷ್ ತಂದೆ. ಬ್ರಷ್ ಮಾಡ್ಲಿಕ್ಕೆ ಇರ್ಲಿಲ್ಲ. ರೋಹನ್ ಹಂಗೆ ಇದ್ದ, ಇರ್ಲಿ ಬ್ರಷ್ ಮಾಡ್ಲಿ ಅಂತ ನಾನು ಅವನಿಗೆ ಅಂತಂದೆ. ಅವ್ನು ಬೇಡ, ನಾವು ಬ್ರಷ್ ಮಾಡಲ್ಲ ಹಂಗೆ ಇರ್ತೀನಿ ಅಂದ ಆ್ಯಸ್ ಯೂಸ್ವಲ್. ನಾನೇ ಇರಲಿ ಪಾಪ ಮಾಡಲಿ. ಕ್ಲೀನ್ಲಿನೆಸ್ ಕಲೀಲಿ ನನ್ನಿಂದ ಅಂತೇಳಿ ಸುಮ್ಮನೆ ಗೈಸ್. ಓಕೆ ಗೈಸ್, ಬನ್ನಿ ಬ್ರಷ್ ಮಾಡೋಣ. ನೋಡಿ, ರೋನೋ ಫುಲ್ ಜಕ್ಕೂಸಿಯಲ್ಲಿ ಬಿದ್ದು ಒದ್ದಾಡ್ದ. ನಾವ್ಯಾಕೋ ಇಳಿದೆ ನಾವೊಬ್ರು. ನೋಡಿ ಗೈಸ್ ಯಾವ ಥರ ಇದೆ. ನಾವು ಈಗ ಹೋಗಿ ಬ್ರಷ್ ಮಾಡೋಣ ಗೈಸ್. ಬ್ರಷ್ ಮಾಡುವ. ಗೈಸ್, ನಾನು ಇಡ್ಲಿ ವಡ ಪ್ರಿಪೇರ್ ಮಾಡಿದ್ದೆ. ಅವನು ಡಿಶಸ್ ಎಲ್ಲ ತೊಳಿತಾವನೆ. ನಂತರ ಅಲ್ಲೇ ಪೂಲ್ಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಹೊತ್ತು ಬ್ಯೂಟಿ ಆಗಿ ವಾಪಸ್ ಮನೆ ಹೊರಟ್ವಿ ಗೈಸ್. ಬಾಯ್.